ಮಾಡಿದ್ವಿ, ನಮ್ಮ ಧರ್ಮಸ್ಥಳದ ಅವ್ರು ದುಡ್ಡು ಕೊಟ್ಟಿದ್ದರು ಅನ್ನೋಂಥ ಮಾತನ್ನು. ಯಾಕಂತಂದ್ರೆ ಈ ಅಪೂರ್ವದಲ್ಲಿ ಗೌರಿ ಲಂಕೇಶ್ ಆಗಿರ್ಬೋದು, ಅವ್ರ ತಂದೆ ಲಂಕೇಶ್ ಅವರಾಗಿರ್ಬೋದು, ಧರ್ಮಸ್ಥಳದ ಬಗ್ಗೆ ಅನೇಕ ಇಂಥ ಲೇಖಗಳನ್ನ ಬರಿತಾ ಇದ್ದರು. ಅಲ್ಲಿ ನಡೀತಿರುವಂಥ ಅನ್ಯಾಯ ಅತ್ಯಾಚಾರಗಳ ಬಗ್ಗೆ ಅದು ಒಂದು ಕೊಲೆಗೆ ಕಾರಣ ಆಗಿರ್ಬೋದು ಅಂತ ಅವ್ರು ಗೆಸ್ ಮಾಡಿ ಅದನ್ನು ಈ ತೆರಿಗೆ ಜೊತೆ ಕೂಡಿಸ್ಕೊಳ್ರಿ ಅನ್ನೋಂಥ ಮಾತು ಮಾತಾಡಿದ್ರು ಜಗದೀಶ್ ಅವರು, ವಕೀಲ ಜಗದೀಶ್ ಅಂತ ಅನೇಕ ರೀತಿಯ ಮಾತು ಮಾತಾಡಲಿಕ್ಕಿದ್ದಾರೆ. ಇದರಲ್ಲಿ ಎಲ್ಲರೂ ಎಂಟ್ರಿ ಆಗಿದ್ದಾರೆ. ಇಂಥ ಒಂದು ಸಂದರ್ಭ ಇದು. ಇವತ್ತು ನಮ್ಮ ಏನಪ್ಪ ಅಂತಂದ್ರೆ SIT ಎಂಟರ್ ಆಗ್ಯದ. SIT ಏನೇನು ಮಾಡ್ಬೋದು ಅನ್ನೋದನ್ನು ಈಗಾಗಲೇ ಆ ಭೀಮ ಅಥವಾ ನಿಗೂಢ ವ್ಯಕ್ತಿ ಅಥವಾ ಮುಖ ತೋರಿಸಲಾರದ ಗೌಪ್ಯ ವ್ಯಕ್ತಿ ಇವತ್ತು ಬಂದ ಅವನು ತೋರಿಸುವಂಥ ತರಾತುರಿಗಳಿದ್ದಾರೆ. ಅದಕ್ಕೊಂದು ರಹದಾರಿಯನ್ನು ಇವತ್ತು SIT ಮಾಡಬೇಕಾಗಿದೆ. ಮತ್ತು ಆಲ್ರೆಡಿ ಜಗದೀಶ್ ಅವರ ಅಭಿಪ್ರಾಯದಲ್ಲಿ ಅಲ್ಲಿ ಲೋಕಲ್ ಜನ, ಅಲ್ಲಿ ಕಾರ್ಮಿಕರು, ಅಲ್ಲಿ ದುಡಿಮೆಗಾರರು, ಸಾಮಾನ್ಯ ಜನ ಅವರ ಮೊಬೈಲ್ಗಳನ್ನು ನೋಡಿದ್ರೆ ಸಾಕು, ಅವ್ರನ್ನ ಎನ್ಕ್ವೈರಿ ಮಾಡಿದ್ರೆ ಸಾಕು, ಅದರ ಅನೇಕ ಸತ್ಯ ಘಟನೆ ಹೊರಗೆ ಬರ್ತಾವೆ. ಈ ಘಟನೆಯಿಂದ ಏನೇನಾಗ್ಯದ ಅಂತೇಳಿ ಈ ಎಲ್ಲ ನೆಲೆಯಲ್ಲಿ ಅನೇಕರು ಇವತ್ತು ಈ ದೇಶದ ಅತ್ಯಂತ ಬುದ್ಧಿವಂತರು ಏನಪ್ಪ ಅಂತಂದ್ರೆ ಅದೇ ಕಾಲಕ್ಕೆ ವಿಚಾರವಂತರು ಇದರಲ್ಲಿ ಎಂಟ್ರಿ ಆಗ್ತಾಯಿದ್ದಾರೆ. ಇದೇ ಕಾಲಕ್ಕೆ ಇಲ್ಲೇ BJPಗೂ ಸಹಿತ BJP ನಾಯಕರು ಸಹ ಒಂದಿಷ್ಟು ಇದನ್ನು ಎನ್ಕ್ವೈರಿ ಹೆಸರು ಕೆಡಿಸೋ ಮಾಡ್ತಾಯಿದ್ದಾರೆ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇಲ್ಲೇ ವಿಚಾರವಂತರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ನಂಬಿಕೆ ಇಲ್ಲದ ಜನ, ಧರ್ಮದ ನಂಬಿಕೆ ಇಲ್ಲದ ಜನ ಇದೆಲ್ಲ ಮಾಡಿಸ್ತಾ ಇದ್ದಾರೆ. ಅಲ್ಲೇನು ನಡೆದಿಲ್ಲ ಅನ್ನೋಂಥ ಮಾತನ್ನು BJP ಕೆಲವು ನಾಯಕರು ಅಭಿವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ಪೂರ್ತಿ ವಿರೋಧ ಮಾಡಲಿಕ್ಕೂ ಆಗ್ತಾಯಿಲ್ಲ, ಹಾಗಂತ ಸಪೋರ್ಟ್ ಮಾಡಲಿಕ್ಕೂ ಆಗ್ತಾಯಿಲ್ಲ. ಅವ್ರಿಗೆ ಯಾವುದೋ ಪರಿಸ್ಥಿತಿ ಇದು ನಿಲ್ಲಬೇಕು ಅನ್ನುವಂಥದ್ದು. ಮೂಲತಃ ಇಲ್ಲಿ ನಿಮಗೆ ಗೊತ್ತದ ತಿಮಿರುಡಿ ಮಹೇಶ್